ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾನು ಒಂದು ಪುಟ್ಟ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಿನ್ನೆ ದಿನ ಪ್ರಕಟ ಆಗಿರುವಂತಹ ಅಧಿಸೂಚನೆಯ ಮೇಲೆ. ಯಾಕಂದರೆ ಆ ಅಧಿಸೂಚನೆಯಲ್ಲಿ ಒಂದು ಸ್ವಲ್ಪ ಗೊಂದಲಮಯವಾಗಿ ಅವರು ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಅದೇನು ಅಂತ ಮುಂದೆ ಚಿಕ್ಕದಾಗೆ ಎಲ್ಲ ಹೇಳ್ಬಿಡ್ತೀನಿ, ಲೆಂತಿ ವಿಡಿಯೋ ಏನಲ್ಲ ಇದು, ಓಕೆನಾ. ಫಸ್ಟಿಗೆ ಅಧಿಸೂಚನೆ ನಿನ್ನೆ ದಿನ 14th ಹೊರಡಿಸಿರೋವಂಥದ್ದು ಸರ್ಕಾರ. ಟೋಟಲ್ ಹುದ್ದೆಗಳು ಬಂದು 15,000. ಇಲ್ಲೇ ಸ್ಲೈಡಲ್ಲಿ ಪಕ್ಕದಲ್ಲಿ ಟೋಟಲ್ ಮಾಡಿ ಹಾಕಿದ್ದೀನಿ ನೋಡಿ. ಒಟ್ಟು ಹುದ್ದೆ 15,000. HK ಕಲ್ಯಾಣ ಕರ್ನಾಟಕದ ಕಡೆ 6,967 ಪೋಸ್ಟ್ ಬರುತ್ತೆ. ನಾನ್ HK 8,033. ಟೋಟಲ್ 15,000 ಪೋಸ್ಟ್ಗಳು ಅಂತ ಹೇಳಿದ್ದಾರೆ. ಇದು ಒಂದು ನೋಟಿಫಿಕೇಶನ್ ಅಷ್ಟೇ ಆಗಿರೋದ್ರಿಂದ ಮುಂದೆ ಇದು ಬದಲಾವಣೆ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ತುಂಬ ಸಲ ಹಿಂದೆ ಎಕ್ಸಾಮ್ ಕಾಲಾಗೋಕ್ಕಿಂತ ಮುಂಚೆ ಈ ಕೆಲವೊಂದು ಪೋಸ್ಟ್ಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಅವರು ಮತ್ತೊಂದು ನೋಟಿಫಿಕೇಷನ್ನ ಹಾಕಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನಾನ್ HK ಗಮನಿಸಿ 8,033 ಒಟ್ಟು ಪೋಸ್ಟು. ಇದು GPSTR, HSTR, ದೈಹಿಕ ಶಿಕ್ಷಕರು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋಂಥದ್ದು 8,033 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ತುಂಬ ಜನರ ಗೊಂದಲ ಏನಾಗಿದೆ ಅಂದರೆ HSTR ಯಾಕೆ ಕಾಲ್ ಮಾಡಿಲ್ಲ ಅಂತ ಅನ್ಕೊತೀರಾ ಅಲ್ವಾ. ಆದರೆ ಇಲ್ಲಿ AM ಅಂತ ಪ್ರೌಢಶಾಲಾ ಶಿಕ್ಷಕರು AM ಅಂತ ಕಾಲ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಮಾಸ್ಟರ್ ಅಂತ 2,214 ಪೋಸ್ಟು ಹೈದರಾಬಾದ್ ಕರ್ನಾಟಕ, 2,286 ಪೋಸ್ಟು ನಾನ್ HK ಅವ್ರದ್ದಾಗಿರುತ್ತೆ. ಮತ್ತೊಂದು ಅಧಿಸೂಚನೆ ಬಂದಿದೆ ನೋಡಿ, ಇವಾಗ ಹಾಕಿರುವಂಥ ಒಂದು ಸ್ಲೈಡ್ನ ಗಮನಿಸಿ. ಅದು ಕೂಡ ನಿನ್ನೆ ದಿನನೇ ಪ್ರಕಟ ಆಗಿರುವಂಥದ್ದು. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ಇನ್ನು ಮುಂದೆ ನೇಮಕಗೊಳ್ಳುವ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಇಲಾಖೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸತಕ್ಕದ್ದು. ಇನ್ನು ಮುಂದೆ PU ಉಪನ್ಯಾಸಕರಾಗಿ ಯಾರೆಲ್ಲ ನೇಮಕ ಆಗ್ತಿರೋ ಅವರು 9 ಮತ್ತು 10ನೇ ತರಗತಿಯನ್ನು ಕೂಡ ಬೋಧನೆ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ, ಇವಾಗ PSTR 1 to 5th ಸ್ಟ್ಯಾಂಡರ್ಡ್ ಅಲ್ವಾ, ಅದು ಪ್ರೈಮರಿ ಲೆವೆಲ್ಲು. ಸೆಕೆಂಡ್ರಿ ಪ್ರೈಮರಿ ಲೆವೆಲ್ ಅಂದರೆ 6ನೇ ತರಗತಿಯಿಂದ 8ನೇ ತರಗತಿ. 9ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಅದನ್ನು ಪ್ರೌಢಶಾಲೆ ಹೈಸ್ಕೂಲ್ ಅಂತ ಕರಿತೀವಿ. ಇಲ್ಲಿ HSTR ಶಿಕ್ಷಕರು ತುಂಬಾ ಮುಖ್ಯ. ಕೆಲವೊಂದು ಸ್ಕೂಲ್ಗಳಲ್ಲಿ PUವರೆಗೂ ಇರುತ್ತೆ, ಕೆಲವೊಂದು ಸ್ಕೂಲ್ಗಳಲ್ಲಿ SSLCವರೆಗೂ ಮಾತ್ರ ಇರುತ್ತೆ. ಹಾಗಾಗಿ ಈ ಸತಿ ಈ ಅಧಿಸೂಚನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೌಢಶಾಲಾ ಶಿಕ್ಷಕರು ಹಾಗೆ PU ಉಪನ್ಯಾಸಕರು ಅಂತ ಸಪ್ರೇಟ್ ಕಾಲಮ್ ಮಾಡೋ ಬದಲು ಈ PU ಉಪನ್ಯಾಸಕರೇ ಪ್ರೌಢಶಾಲಾ ಶಿಕ್ಷಕರಲ್ವಾ. ಯಾಕಂದರೆ 9th to 12th ತರಗತಿ ಅವರು ಪಾಠ ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಈ 4 ತರಗತಿಗಳನ್ನು ಯಾರು ಹ್ಯಾಂಡಲ್ ಮಾಡ್ತಾರೋ ಅವ್ರನ್ನ PU ಉಪನ್ಯಾಸಕರು ಅಥವಾ ಹೈಸ್ಕೂಲ್ ಟೀಚರ್. ಇದು ಗೊಂದಲ ಇತ್ತು, ಅದನ್ನು ಇವರು ಈ ಒಂದು ಅಧಿಸೂಚನೆ ಹೊರಡಿಸಿ ಪರಿಹಾರ ಕೊಟ್ಟಿದ್ದಾರೆ. ಇನ್ನು ಫಸ್ಟ್ ಹಾಕಿದ್ನಲ್ಲ ಆ ಅಧಿಸೂಚನೆಗೆ ಬನ್ನಿ. HSTR ಅಥವಾ AM ಅಂತ ನಾನು ಹೇಳಿದೆ. 2,214 HK, 2,286 ನಾನ್ HK. ಬೇರೆ ಬೇರೆ ವಿಷಯಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಸಪ್ರೇಟಾಗಿ ಏನು ಹೇಳಿಲ್ಲ, ಟೋಟಲಿ ಹೇಳ್ಬಿಟ್ಟಿದ್ದಾರಲ್ವ. ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಒಂದು 100 ಕನ್ನಡಕ್ಕೆ ಪೋಸ್ಟ್ ಇದ್ದಾವೆ ಅಂತಂದರೆ ನಾವು ಯಾವ ರೀತಿ ಅಧ್ಯಯನವನ್ನು ನಡೆಸಬೇಕಾಗುತ್ತೆ ಆ ಥರ ಯೋಚನೆ ಮಾಡಿಕೊಂಡು ನೀವು ಇಲ್ಲಿ HSTR ನನಗೆ ಖಾಲಿ ಮಾಡಿಲ್ಲ, ಅಲ್ಲಿ AM ಅಂತ ಅಷ್ಟೇ ಕೇಳಿದರೆ HSTR ಅಂತ ಮೆನ್ಷನ್ ಮಾಡಿಲ್ಲ. ಇನ್ನು PU ಉಪನ್ಯಾಸಕರಿಗೆ ಪ್ರಿಪೇರ್ ಆಗ್ತಿರ್ತೀರಲ್ವ, ನೀವು ಅಷ್ಟೇ PUC ಬಗ್ಗೆ ಏನು ಹೇಳೇ ಇಲ್ಲ ಅಂತಂದರೆ ಇನ್ನೊಂದು ಆವಾಗಲೇ ಹಾಕ್ದೆ ಅಲ್ವಾ, ಒಂದು ಸ್ವಲ್ಪ ಗಮನಿಸಿ. ಹೈಸ್ಕೂಲ್ ಟೀಚರ್ನೇ PU ಉಪನ್ಯಾಸಕರು ಅಂತಲೂ ಕನ್ಸಿಡರ್ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ HSTR PUC ಕ್ಲಬ್ ಆಗೋ ಚಾನ್ಸಸ್ ತುಂಬಾ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ಗೆ ಓದ್ತಾ ಇದ್ದೀರಾ ಅಂತಂದರೆ ನಿಮಗೇನು ಕನ್ಫ್ಯೂಷನ್ ಇರೋದಿಲ್ಲ. ಯಾಕಂದರೆ HSTRinದನೂ ನೀವು ಯಾವ್ದು ಬೇಕಾದರೂ ಅಪ್ಲಿಕೇಶನ್ ಹಾಕ್ಕೊಬೋದು. ಸರಿ, ಇದು ಅರ್ಥ ಆಯಿತು ಅಲ್ವಾ. ಯಾವುದೇ ಗೊಂದಲ ಇಲ್ಲದೆ ಕನ್ನಡ, ಮುಖ್ಯವಾಗಿ ಕನ್ನಡ ವಿಷಯದಲ್ಲಿ ಯಾರೆಲ್ಲ ಹೈಸ್ಕೂಲ್ ಟೀಚರ್ ಆಗಬೇಕು ಅಥವಾ PU ಉಪನ್ಯಾಸಕರಾಗಿ ಓದಬೇಕು ಅಂತ ಓದ್ತಾ ಇದ್ದೀರೋ ನಿರಾಸೆ ಆಗದೆ ಖಂಡಿತವಾಗ್ಲೂ ಕುತ್ಕೊಂಡು ಚೆನ್ನಾಗಿ ಇನ್ನು ಮುಂದೆ ಇನ್ನೂ ಜಾಸ್ತಿ ಓದಿ. ಆಲ್ರೆಡಿ ಅಧಿಸೂಚನೆ ನಿಮಗೆ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಗೊಂದಲ ಇರುತ್ತಲ್ವ, ಆ ಗೊಂದಲ ಪರಿಹಾರಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು. ಇನ್ನು ಇದೇ ಅಧಿಸೂಚನೆಯಲ್ಲಿ ಪತ್ರಿಕೆಗಳ ವಿವರಣೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಒಟ್ಟು 3 ಪತ್ರಿಕೆಗಳನ್ನ ನಾವು ಬರೀಬೇಕಾಗಿರುತ್ತೆ. ಒಂದು ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತ, ಇನ್ನೊಂದು ನಮ್ಮ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಒಟ್ಟು 3 ಪತ್ರಿಕೆಗಳು ಬರೀಬೇಕಾಗಿರುತ್ತೆ. ಇನ್ನು ಏಜ್ ಕ್ರೈಟೀರಿಯಾ ಏನು ಅಂತ ನೋಡೋದಾದರೆ ಸ್ಲೈಡ್ ಹಾಕಿದ್ದೀನಿ ಗಮನಿಸಿ. SC ST ಹಾಗೆ ವಿಶೇಷ ವ್ಯಕ್ತಿಗಳು 43 ವರ್ಷದವರೆಗೆ ಎಕ್ಸಾಮ್ ತೊಗೊಬೋದು. ಇನ್ನು 2A 2B 3A 3B ಇವ್ರಿಗೆ 41 ವರ್ಷ, ಸಾಮಾನ್ಯ ಇತರರು 38 ವರ್ಷ. ಏಜಲ್ಲೂ ಕೂಡ ತುಂಬ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು 5 years ಆದರೂ ಇವರು ರಿಲ್ಯಾಕ್ಸೇಷನ್ ಕೊಡ್ತಾರೆ. ಎಕ್ಸಾಮ್ ತುಂಬ ತಡವಾಗಿ ಆಗ್ತಾ ಇದೆಯಲ್ವಾ, ಅದಕ್ಕೋಸ್ಕರ. ಇನ್ನು ಫೈನಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂತಂದರೆ, ನಾನು AM ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಮಾಸ್ಟರ್ ಬಗ್ಗೆ. CET 85%, BA
13%, BEd 2% ಕೌಂಟ್ ಮಾಡ್ಕೋತಾರೆ. ಟೋಟಲ್ 100%. ಗಮನಿಸಿದ್ದೀರಾ, ಅಸಿಸ್ಟೆಂಟ್ ಮಾಸ್ಟರ್ಗೆ BA ಒಂದು ಪದವಿಯನ್ನು ಕೇಳಿದ್ದಾರೆ ಅಷ್ಟೇ. MA ಅವಶ್ಯಕತೆ ಇಲ್ಲ. ಹಾಗೆ TETನೂ ಕೇಳಿಲ್ಲ. BA BEd ಆಗಿರೋರು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು.